ಹಾಯ್ ಫ್ರೆಂಡ್ಸ್, ಫಸ್ಟ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ನಾವು ಹಾಫ್ ಸೆಂಚುರಿ ಹೊಡೆದಿದ್ದೀವಿ. ಹೌದು ನಿಜ, ನಿಮ್ಮ ಸಪೋರ್ಟಿಂದ ನಾನೀಗ 50 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಫಸ್ಟಿಂದ ಒಂದು ಆಸೆ ಇತ್ತು, 50 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಲೈವ್ ಸ್ಟ್ರೀಮ್ ಮಾಡ್ಬೋದು ಅಂತ. ಸೊ ಆ ಕನಸು ಈಗ ಈಡೇರುತ್ತೆ ಅಂತ ಅಂದ್ಕೊತೀನಿ. ಸೊ ಆದಷ್ಟು ಬೇಗ ಲೈವ್ ಸ್ಟ್ರೀಮ್ ಬರೋದಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕೆಲ್ಲ ಕಾರಣ ಆಗಿರೋರು ನೀವು. ಸೊ ನಿಮ್ಮ ಒಬ್ಬೊಬ್ಬರ ಹೆಸರು ಹೇಳ್ಬಿಟ್ಟು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ಏನು ಮಾಡ್ತೀರಾ, ಯೂಟ್ಯೂಬಲ್ಲಿ ಎಲ್ಲ ಸಬ್ಸ್ಕ್ರೈಬರ್ಸ್ದು ಲೀಸ್ಟ್ ಬರಲ್ಲ. ಸೊ ಆದರೂ ಪರವಾಗಿಲ್ಲ, ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್. ಸ್ವಲ್ಪ ಓವರ್ ಆಗಿರ್ಬೋದು ಅಂತ ಅನ್ಸಿರ್ಬೋದು, ಆದರೂ ಪರವಾಗಿಲ್ಲ, ನಮ್ಮದೇ ಚಾನಲು ಇರಲಿದ್ದಾನೆ, ಏನಾಗಲ್ಲ. ಇನ್ನು ವಿಡಿಯೋ ವಿಷಯಕ್ಕೆ ಬಂದರೆ, ಇದು ಲಾಸ್ಟ್ ಮ್ಯಾಚಿನ ಕಂಟಿನ್ಯೂ ಮ್ಯಾಚ್. ಇದು ಸೆಕೆಂಡ್ ಪಾರ್ಟು. ಮುನ್ ವರ್ಸಸ್ ಚಂದು ಆಡ್ತಾಯಿದ್ರು. ಫಸ್ಟ್ ಮ್ಯಾಚಿನ ಯಾರ್ಯಾರು ನೋಡಿಲ್ಲೋ ಹೋಗ್ಬಿಟ್ಟು ಫಸ್ಟ್ ನೋಡ್ಕೊಂಬನ್ನಿ, ಅದು ಚೆನ್ನಾಗಿದೆ ವಿಡಿಯೋ. ಆ್ಯಂಡ್ ಈ ಸೆಕೆಂಡ್ ಮ್ಯಾಚ್ ಅವ್ನು ವರ್ಸಸ್ ಆಡ್ತಾರೆ ಮತ್ತೆ. ಸೊ ಓಕೆ, ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಆಟನ ಕಂಟಿನ್ಯೂ ಆಗ್ತಾ ಇದೆ. ಫಸ್ಟಲ್ಲಿ ಹೇಳ್ದಂಗೆ 3 ಮ್ಯಾಚಸ್ ಇರುತ್ತೆ. ನಾನು ಇದು ಸೆಕೆಂಡ್ ಮ್ಯಾಚ್. ಫಸ್ಟ್ ಮ್ಯಾಚಲ್ಲಿ ನೋಡ್ರಿ ನಿಮ್ಗೆ ಯಾರು ವಿನ್ ಆಗಿದ್ದಾರೆ ನಿಮಗೆ ಗೊತ್ತಾಗುತ್ತೆ. ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ಯಾರು ನೋಡಿದ್ದೀರಾ ವಿಡಿಯೋ ಅಂತಂದ್ಬಿಟ್ಟು. ಆ್ಯಂಡ್ ಇದು ಸೆಕೆಂಡ್ ಮ್ಯಾಚಲ್ಲಿ ಫಸ್ಟ್ ಕಿಲ್ಲು ಚಂದು ಹೊಡೆದ್ಬಿಟ್ಟಿದ್ದಾನೆ ಆಲ್ರೆಡಿ ಈಗ. ಆ್ಯಂಡ್ ಮುನ್ನೂ ವೆಸ್ಟ್ ಮಾಡ್ತಾ ಇದ್ದಾನೆ. ಇಲ್ಲ, ಒನ್ ಟ್ಯಾಪ್ ಮಾತ್ರ ಆಡೋದು. ಆ್ಯಂಡ್ ಎಲ್ಲ ಮೊಬೈಲ್ ಪ್ಲೇಯರ್ಸ್, PC ಪ್ಲೇಯರ್ಸ್ ಯಾರೂ ಇಲ್ಲ. ಮೂಮೆಂಟ್ ಮಾತ್ರ ಸಖತ್ತಾಗಿರುತ್ತೆ ಇಬ್ಬರದು. ಅದೊಂದಷ್ಟೇ ಹೊಡೆದ. ಒಂದು ಕೂಡ ಅಪೌಂಟ್ ಹೋಗ್ಬಿಟ್ಟ. ಒಂದು 1-1 ಆಯಿತು. ಅದಕ್ಕೆ ಹೇಳೋದು, ಇಬ್ಬರು ಒಳ್ಳೆ ಪೈಪೋಟಿ. ಓಕೆ, ಥರ್ಡ್ ಮ್ಯಾಚ್ ಕಂಟಿನ್ಯೂ ಆಗ್ತಾ ಇದೆ. ಚಂದನು ಅಟ್ಯಾಕ್ ಮಾಡ್ತಾ ಇದ್ದಾನೆ, ಅವನು ಅಟ್ಯಾಕ್ ಮಾಡ್ತಾ ಇದ್ದಾನೆ. ಚಂದು ಬಿತ್ತು ಶರ್ಟ್ ಹೊಡೆದು ಬಿಟ್ಟ. ನಾವು ಒನ್ ಟ್ಯಾಪ್ ಬಂದು ಅವ್ನು ಚಂದು ಜಾಸ್ತಿ ಫೇವ್ರೇಟ್ ಇದ್ದಂಗೆ, ಅದು ಕಸ್ಟಮರ್ ಜಾಸ್ತಿ ಹೊಡಿತಾನೆ. ಅದನ್ನಲ್ಲಿ ಮನುಗೆ ಅದಂದ್ರೆ AC80 ಚೆನ್ನಾಗಿ ಹೊಡಿತಾನೆ ಅವನು ಒನ್ ಟ್ಯಾಪ್ಸು. ಸೊ ಅವ್ರವ್ರ ಫೇವ್ರೇಟ್ ಗನ್ಸ್ ಅವ್ರು ಇಟ್ಕೊಂಡಿದ್ದಾರೆ. ಓಕೆ, ಅಟ್ಯಾಕ್ ಮಾಡಿಬಿಟ್ಟಿದ್ದಾನೆ. ಮನಗೆ ಸ್ವಲ್ಪ ಡ್ಯಾಮೇಜ್ ಬಿದ್ದಿದ್ದೆ. ಅದೇ ಚಂದ ಕ್ಲಿಯರ್ ಮಾಡಿಬಿಟ್ಟ. ಡ್ಯಾಮೇಜ್ ಆದರೆ ಏನಂತೆ, ಸ್ವಲ್ಪ ಫುಲ್ ಕ್ಲಿಯರ್ ಮಾಡಿ ತೋರಿಸೈತೆ, ಕ್ಲಿಯರ್ ಮಾಡಿಬಿಟ್ಟಿದ್ದಾನೆ. ಈಗ ಫೋರ್ತ್ ಮ್ಯಾಚು. ಯಾಕಮ್ಮನು ಇನ್ನು ಸ್ವಲ್ಪ ಎಕ್ಸೈಟ್ ಕೊಡಬೇಕು ಅನ್ಸುತ್ತೆ ಗಾಡಿಗೆ. ಸ್ಲೋ ಹೊಡ್ತಾ ಇದೆ. ಓಕೆ, ಇರಲಿ. ಹೊರಗಡೆಗೆ ಬಾ ಹೊಡಿತೀನಿ ಅಂತ ಅಮ್ಮನು, ಹತ್ರಕ್ಕೆ ಬಾ ಹೊಡಿತೀನ ಅಂತ ಚಂದು. ಆದರೆ ಹತ್ರಕ್ಕೆ ಬಂದ ತಪ್ಪು ಮಾಡ್ದ, ಚಂದ ಹೊಡೆದಾಕ್ದ. ಯಾಕೋ ಚಂದು ತುಂಬ ಲೀಡಿಂಗ್ ಅಲ್ಲಿ ಹೋಗ್ತಾ ಇದ್ದಾನೆ. ಇಂಥ ಜನ ನೋಡಿದ್ದೀನಿ ಅಂದ ಥರ ಇರ್ತಾನೆ ಈಗ. ಇದೇನು ಒಂದು ಆಟನ, ಯಾಕೆ ಅವನು ಫುಲ್ ಕವರಲ್ಲಿ ಆಡ್ತಾ ಇದ್ದಾನೆ. ಕಷ್ಟ ಮಾಲು ಕ್ಯಾಂಪಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾನೆ ಚಂದು. ನೋಡಿ ಈಗ ಪರವಾಗಿಲ್ಲ, ಅವನು ಅಟ್ಯಾಕ್ ಮಾಡ್ತಾ ಇದ್ದಾನೆ. ಈ ಸಲ AC80 ಎತ್ಬಿಟ್ಟು ಉಡ್ಬೇಕಾರೆ ಎತ್ತಿದ್ದಾನೆ. ಬರಲಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವನು. ಅಲ್ಲಿಂದ ಇದ್ದಾನೆ ಅನ್ಕೊಂಡಿದ್ದಾನೆ. ಆದರೆ ಅವನು ಸ್ವಲ್ಪ ಮುಂದೆನೇ ಇದ್ದು ರೆಡಿ ಇದ್ದಾನೆ. ಅವ್ನು ಬರೋದಕ್ಕೋಸ್ಕರ ಕಾತ್ಕೊಂಡಿದ್ದಾನೆ. ಹೊಡೆದ್ಬಿಟ್ಟೆ ಚಂದು 5-1. ಯಾಕೋ ಚಂದು ಬೇಗ ಮುಗಿಸ್ಬಿಡ್ತಾರೆ ಏನೋ ಅನಿಸ್ತಾ ಇದೆ ಈ ಮ್ಯಾಚು. ಯಾಕೋ ಮುನುಗ್ ಜಾಸ್ತಿ ಬಿಟ್ಕೊಡ್ತಾ ಇಲ್ಲ. ಮ್ಯಾಚ್ ಕಂಟಿನ್ಯೂ ಆಗ್ತಾ ಇದೆ. 5-1. ಚಂದು ತುಂಬ ಲೀಡಿಂಗ್ ಅಲ್ಲ ಹೋಗ್ತಾ ಇದ್ದಾನೆ ಮ್ಯಾಚಲ್ಲಿ. ಫಸ್ಟ್ ಮ್ಯಾಚ್ ಫೈನಲ್ಸ್ ಥರ ಆಡಿದ್ರು. ಸೆಕೆಂಡ್ ಪಾರ್ಟ್ ಯಾಕೋ ಸ್ವಲ್ಪ ಫ್ರೀ ಬಿಟ್ಕೊಂಡ್ಬಿಟ್ಟಂಗಿದ್ದಾನೆ ಮೋನು. ಆದರೂ ಹೊಡೆದ. ಚಂದುನೇ ಹೊಡಿತಾ ಇದ್ದಾನೆ. ಚೆನ್ನಾಗಿ ಹೊದ್ಕೊಂಡ್ಬಿಟ್ಟಂಗಿದ್ದಾನೆ ಚಂದು. ಒಳ್ಳೆ ಫಾರ್ಮಲ್ಲಿ ಇದ್ದಾನೆ. ಫಾನ್ ಬಂದಮೇಲೆ ಹಿಡಿಯೋಕ್ಕಾಗುತ್ತಾ? ಹೇಳಿ ಹೊಡಿತಾನೆ ಬೇಕಾಗಿದೆ. ಅದೆಲ್ಲ ಅವನಿಗೆ ಇಷ್ಟ ಆಗಿರೋದು ಬೆನ್ನು. ಅದು ಒಂದು ಬುಲೆಟ್ ಗನ್ ಅದು. ಅದು ಎಷ್ಟು ಕೂಡ ಗೊತ್ತಿಲ್ಲ, ಹೊಸ ಗನ್ ಅದು.
ಆದರೆ ಮಾತ್ರ ಫೇವ್ರೆಟ್ ಗನ್ ಅದು. ಬಿತ್ತು ಮುಗೀತು. ಆದ್ರೆ ಹೊಡೆದ್ಬಿಟ್ಟ 1-7 ತುಂಬ ಲೀಡಿಂಗ್ ಹೊಡಿತಾನೆ ಚಂದು. ಅವನು ಇಷ್ಟು ಈಸಿಯಾಗಿ ಬಿಟ್ಕೊಡ್ತಾನೆ ಅನ್ಕೊಂಡಿಲ್ಲ. ಸ್ಟಾರ್ಟ್ ಮಾಡ್ತಾನೆ ಹೊಡೆಯೋದಕ್ಕೆ. ಹೊಡೋಣ. ಆದರೂ ಇವನು ತಡೆಯೋದಕ್ಕೆ ಈಗ 5 ಸಮಯದಲ್ಲಿ ಯಾರ ಕೈಯಲ್ಲಿ ಆಗಲ್ಲ ಅನ್ಕೊಂತೀನಿ. ಆ ರೇಂಜ್ ಬಂದ್ಬಿಟ್ಟಿದ್ದಾನೆ ಅವನು ಇವಾಗ ಚಂದು. ಅಟ್ಯಾಕ್ ಮಾಡ್ತಾ ಇದ್ದಾನೆ. ಶಾರ್ಟ್ ಗನ್ ಯೂಸ್ ಮಾಡ್ತಾ ಇದ್ದಾನೆ. ಮುಗೀತು ಹೊಡ್ತಮ್ಮನು. ಅದ್ಕೊಂಡಿದ್ದೆ ಹೊಡಿತಾನೆ ಅಂತ. ಕೊನೆಗೂ ಇಲ್ಲ, ಇನ್ನ ಸತ್ತಿಲ್ಲ, ಇನ್ನ ಒದಗಿದ್ದೀನಿ ಅಂತ ತೋರಿಸಿದ್ದಾನೆ ಮನು. ಥರ್ಡ್ ಮ್ಯಾಚು ಮನು ವಿನ್ ಆದರೆ. ಲಾಸ್ಟ್ ಮ್ಯಾಚ್ ಇದು ಚಂದು ವಿನ್ ಆದರೆ. ಹೊಡೆದ್ಬಿಟ್ಟ ಮನು ಚಂದು. ಆದರೂ ಸೆಕೆಂಡ್ ಮ್ಯಾಚ್ ಚಂದು ವಿನ್ ಹೋಗಿದ್ದಾನೆ. ನೆಕ್ಸ್ಟ್ ಮ್ಯಾಚ್ ಫೈನಲ್ಸ್ ಇರುತ್ತೆ, ನೋಡೋಣ ಯಾರು ವಿನ್ ಆಗ್ತಾರೋ ಅಂತ. ನಾನಂತೂ ತುಂಬ ಆತರದಲ್ಲಿ ಕಾಡ್ತಿದ್ದೀನಿ, ನೋಡ್ಬೇಕು ಯಾರು ವಿನ್ ಆಗ್ತಾರೆ ಅಂತ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಾಯಿದ್ರೆ, ಫಸ್ಟ್ ಟೈಮ್ ಅಲ್ಲಿದ್ರೆ ಯಾರು ನಮ್ಮ ಚಾನಲ್ಗೆ ಬಂದಿದ್ರೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದು ನಮಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಚ್ಚೆಚ್ಚು ವೀಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಥರ ಇರುತ್ತೆ. ಸೊ ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.